ಭಾರಿ ಜನಸಂಖ್ಯೆ ಕೊಡ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಕಲ್ತಿದ್ದಾರೆ ಜನ, ಅಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ. ಅಪ್ಪು ಸರ್ ಫೋಟೋ ಇದೆ. आशिफ कहाँ है भाई? ಪಾಟೀಲ್ ಸರ್ ಗಣ ಎಲ್ಲ ತರಹದ ಬುಕ್ಗಳು ಸಿಗುತ್ತವೆ. ಇಲ್ಲಿ ಬರೀ ಪೇಂಟಿಂಗ್ಸ್ ಮಾತ್ರ. ಆರೋಗ್ಯದ ಬಗ್ಗೆ
ಜೈ ಡಿ ಬಾಸ್. ಇದೇ ಜೋಶಲ್ಲಿ ದಯವಿಟ್ಟು ದೇವರ ಗಣೇಶನ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ. ಶುರು ಮಾಡೋಣ. ಶುರು ಮಾಡೋಣ. ಸೌಂಡೇ ಬರ್ದಲ್ಲಿ ಶುರು ಮಾಡೋಣ. ಗಾಡಿಗಳ ವೀರ ಪಂಡಿಗೆ ಅದಕ್ಕೂ ಸೊ ಈಗ ಮೊದಲಿಗೆ ತಮ್ಮನ್ನೆಲ್ಲ ಅದೇ ರೀತಿ ಇನ್ನೋರ್ವ ಯುವ ಜಾನಪದ ಗಾಯಕ ಬಿಗ್ ಬಾಸ್ ಖ್ಯಾತಿಯ ಮಾಲು ನಿಪ್ನಾಳ್ ಅವರು ಕೂಡ ಆಗಮಿಸಿದ್ದಾರೆ. ನಾ ಡ್ರೈವರ ಏನ್ ಸಂಗಾತಿ ನಡೆದಿರಿ. ಇವತ್ತು ಈ ಕೊರಗೋಡಲ್ಲಿ ಇವತ್ತು ಉತ್ಸವ ನಡೀತಾ ಇದೆ. ಅದ್ಭುತವಾದ ಉತ್ಸವ. ಶ್ರೀ ದೊಡ್ಡ ಬಸವೇಶ್ವರ ದೇವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಈಗ ವೇದಿಕೆ ಮೇಲೆ ನಮ್ಮ ಶಿವಾನಿ ಶಿವದಾಸ್ ಅವರಿಂದ ಅದ್ಭುತವಾದ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಶಿವಾನಿ ಶಿವದಾಸ್. ಮುಂಚೆ ನಾನ್ ನಂಬರ್ ಅಂತಲೇ ನೀನ್ ಯಾವ ನಾಯಿ ಅದನ್ನ ಕೇಳಕ್ ನೀನೇ ಓಡಲಿ. ನಾನು ಎಸ್ ಐ ಕಣ. ನೀನ್ ಯಾರು? ನಾನು ಕಳ್ಳ. ಏನ್ ಮಾಡ್ತಿದೀಯಾ? ಕಳ್ಳತನ ಮಾಡ್ತಿದ್ದೀನಿ. ಬರ್ತಾ ಇದ್ದೀನಿ ನನ್ ಮಗಳೇ ಮಾಡ್ತೀನಿ ನಿನ್ಗೆ. ಬಂದ್ರೆ ಏನ್ ಮಾಡ್ತಿದ್ದೀಯ? ಇದೊಂದು ಪೊಲೀಸ್ ಸ್ಟೇಷನ್ ರೀ. ಹಾಚ 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 ಯಾವ ಮನೆ ಮನೆ ಮುಚ್ಕೊಂಡಿರ್ಬೇಕು. ವಿಧಾನಸೌಧದ ಮುಂದೆ ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪವಾದ್ರೆ ಕಾಣಿಸ್ತಿರೋ 4 ಸಿಂಹನೇ ಈ ಸಗಣಿ 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 ಎಲ್ಲ ಕಣಲೆ. ಅದು ಎಸ್ ಡಾಟ್ ಅಗ್ನಿ ಎಲ್ಲಿ ದಾಟೆ ಕಾಣಿಸ್ತಿಲ್ಲ. ಓಡ್ಕೊಂಬಂದಲ್ಲ ಮೆಟ್ಟ ನೋಡಿದ್ರ ಉದ್ರೋಗ್ಬಿಡ್ತಾವೆ. ಬರ ಇಲ್ಲಿ ಯಾಕೋ ಸ್ಟೇಷನ್ಗೆ ಯಾಕೋ ಕರ್ಕೊಂಡ್ ಬಂದಿದ್ದಾರೆ ನಿನ್ನ? ಸರ್ ನನ್ನ ಸರ್ ಏನ್ ಮಾಡೋದು ಸರ್, ಚಳಿ ಆಯ್ತಿತ್ತು ಅಂತ ಬೆಂಕಿ ಕಾಸ್ಕೊತಿದ್ದೆ ಸರ್, ಅದಕ್ಕೆ ಕರ್ಕೊಂಡ್ ಬಂದವ್ರೆ. ಅಲ್ರಿ ಚಳಿಗಾಲದಲ್ಲಿ ಚಳಿ ಆಗುತ್ತೆ, ಬೆಂಕಿ ಕಾಯಿಸ್ಕೊಂಡಿದ್ದಾನೆ, ಅಷ್ಟಕ್ಕೆ ಸ್ಟೇಷನ್ಗೆ ಹೇಳ್ಕೊಂಡ್ ಬಂದಿದ್ದಾರಲ್ರಿ. ಅದ್ ಸರಿ ಎಲ್ಲಿ ಕಾಯಿಸ್ಕೊತಿದ್ದೆ? ಪೆಟ್ರೋಲ್ ಬಂಕ್ನಾಗ. ಪೆಟ್ರೋಲ್ ಬಂಕ್ ಅಲ್ಲಿ ಯಾವ್ದಾದ್ರು ಚಳಿ ಕಾಯಿಸ್ಕೊಂತೀರೇನೋ? ತುಂಬಂದ್ ಚಂದ ಹೋಗ್ತೀನಿ ನನ್ ಮಗನೇ. ಇನ್ನೇನೋ ಮಾಡಿದ್ಯಾ ಸರ್? ಸಣ್ಣ ಮಕ್ಕಳು ಸರ್ ಕರ್ಕೊಂಡು ಹೋಗತ್ತಪ್ಪ ಸರ್ ಆಟೋದಲ್ಲಿ. ಹೌದು ಸರ್. ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳು ಕರ್ಕೊಂಡು ಹೋಗಿದ್ಯಾ? ಹೌದು ಸರ್. ಅಷ್ಟಕ್ಕೆ ಯಾವನ್ರಿ ಸ್ಟೇಷನ್ ಕರ್ಕೊಂಡ್ ಬರ್ತಾನೆ? ಅದ್ ಸರಿ ಹೆಂಗ್ ಕರ್ಕೊಂಡ್ ಬಂದೆ? ಸರ್ ಹಠ ಮಾಡ್ತಿದ್ವು, ಬಾಯಲ್ಲಿ ಬಟ್ಟಿ ಹಾಕಿ ಕರ್ಕೊಂಡು ಹೋದೆ ಸರ್. ಕಿಡ್ನಾಪ್ ಅಂತ ಕರ್ಕೊಂಡು ಅದನ್ನ ಕಿಡ್ನಾಪ್ ಅಂತಾರ? ನಮ್ಮ ಸ್ಟೈಲ್ ಅಲ್ಲಿ ಅದು ಪಿಕಪ್ ಡ್ರಾಪ್. ಪಿಕಪ್ ಡ್ರಾಪ್ ಬರ. ಇನ್ನೇನ್ ಮಾಡಿದ್ಯಾ ಸರ್? ಬ್ಯಾಂಕ್ ಅಲ್ಲಿ ದುಡ್ಡು ತಗೊಳ್ತಪ್ಪ ಸರ್. ಬ್ಯಾಂಕ್ ಅಲ್ಲಿ ಅದಕ್ಕೆ ಕರ್ಕೊಂಡ್ ಬಂದಾರೆ ಸರ್. ಇಲ್ಲ ಬ್ಯಾಂಕ್ ಅಲ್ಲಿ ದುಡ್ಡು ತಗೊಂಡ್ರೆ ಯಾವ ಕಡೆ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ? ಅದ್ ಸರಿ ಯಾವ ಬ್ಯಾಂಕು? ಅವತ್ ಕತ್ಲಾಗಿದ್ರೆ ಯಾವ ಬ್ಯಾಂಕ್ ಅಂತ ಗೊತ್ತಾಗಿಲ್ಲ. ಕಳ್ತನ ಕರ್ಕೊಳ್ಳೋದನ್ನ. ಹೌದಾ? ಕಳ್ತನ ಮಾಡ್ತೀವಿ ಬರ. ಯಾಕೋ ಕಳ್ತನ ಮಾಡ್ತೀವಿ? ಎಲ್ಲಾದ್ರೂ ಕೆಲಸ ಹುಡ್ತಾರೆ. ಸರಿ ಸರ್.
ಏನ್ ಮಾಡ್ತಿದ್ಯಪ್ಪ? ಸರ್ ನೀವೇ ಹೇಳಿದ್ರಲ್ಲ ಕೆಲಸ ಹುಡುಕ್ತಾ ಇದ್ದೀನಿ. ಅದು ನಿನ್ ಹೆಂಡತಿ ಕಾಲ್ಚೆನಲ್ಲ ಹುಡ್ಕಕ್ಕೆ ಕೆಲಸ ಮಾಡೋದಿದ್ದು ಬಾಯ್ಲಿ. ದುಡ್ಡು ಎಲ್ಲಿದೆಯಾ ಬೊಗಳು ಬಿಡು, ಇಲ್ಲ ಅಂದ್ರೆ ಲಾಕಡ್ಬೇಕು ಅಷ್ಟೇ ನಿಂದು. ಸರ್ ಆ ದುಡ್ಡು ನಾನೇನು ಮಾಡಿಲ್ಲ ಸರ್. ಆ ಸರ್ ಮಾಡಿದವರೇ ಬೇರೆ ಸರ್, ದುಡ್ಡು ಸಿಕ್ಕಾಪಟ್ಟೆ ಮಾಡೋರು ಸರ್. ಹೌದಾ? ಹ್ಞೂ ಸರ್. ನಂಬರ್ ಕೂಡ ಹೌದು ಸರ್ 987575637272 0 11 ನಂಬರ್ ಆದ್ವಲ್ರಿ ಇದು. 0 1 ಹಾಕೊಳ್ಳಿ. 01 ಹಾಕೊಂಡೆ. ಅಯ್ಯೋ ಏನು ಅಯ್ಯೋ ಏನ್ ರಿಂಗ್ ಆಗೋಯ್ತು? ಏನ ಸರ್? ನನ್ನ ಸರ್ವಿಸ್ ಅಲ್ಲಿ ಫಸ್ಟ್ ಟೈಮ್ ರಿಂಗ್ ಆಗಿರೋದು. ಸರ್? ಅಯ್ಯೋ ಏನ್ ರಿಂಗ್ ಆಗೋಯ್ತು? ಸರ್ ಕರೆನ್ಸಿ ಇರುವಂತ ಸರ್ ಮೊಬೈಲ್ ಕೊಡಿ ತಗೊಳ್ಳಿ ಸರ್. ಕುರುಗೋಡಿನ ಎಲ್ಲ ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಹೇಗಿದ್ದೀರಾ? ಆರಾಮಿದ್ದೀರಾ? ಏನ್ರಿ ಇಷ್ಟು ಹತ್ರ ಇದ್ದೀರಾ? ನಾವು ಸಾಯಂಕಾಲ ಇಲ್ಲ ಬರ್ತಾನೇ ಇದೀವಿ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅಂತ. ಆದ್ರೆ ನಾವು ಕನ್ಸ್ಪನ್ಸರು ಅಂದ್ಕೊಂಡಿರ್ಲಿಲ್ಲ ಕುರುಗೋಡಲ್ಲಿ ಇಷ್ಟು ಮಟ್ಟಿಗೆ ಜನ ಸೇರ್ತಾರೆ ಅಂತ ಹೇಳಿ. ನಾನು ದಾರಿಯುದ್ದಕ್ಕೂ ಯೋಚನೆ ಮಾಡ್ತಾ ಇದ್ದೆ, ಬಹಳ ದೂರ ಆಯ್ತಲ್ಲ ಊರು ಅಂತ ಹೇಳಿ. ಊರು ದೂರ ಆಗಿರ್ಬೋದು, ಆದ್ರೆ ಇಲ್ಲಿನ ಕುರುಗೋಡ್ನ ಜನರ ಹೃದಯಕ್ಕೆ ನಾವು ಹತ್ರ ಆಗುವಂತ ಒಂದು ಅವಕಾಶ ಸಿಕ್ಕಿದೆ. ಅದು ನಿಜವಾಗ್ಲೂ ನಾವು ಬಹಳ ಖುಷಿ ಆಗುವಂತ ವಿಷಯ. ಕುರುಗೋಡ್ನಲ್ಲಿ ನನ್ನ ಮೊದಲ ಕಾರ್ಯಕ್ರಮ ಇದು. ನಾನು ಈ ಬಾರಿ ಗಣೇಶ್ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಉತ್ಸವದ ಕಾರ್ಯಕ್ರಮಗಳಲ್ಲಿ ಇದು ನನ್ನ 2ನೇ ಕಾರ್ಯಕ್ರಮ. ಸರ್ ನಿಮಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಕಳೆದ ಬಾರಿ ನಮಗೆ ಉತ್ಸವದಲ್ಲಿ ಕೊಟ್ಟಂತಹ ವೇದಿಕೆ ಕೂಡ ಅಷ್ಟು ಅದ್ಭುತವಾದಂತಹ ವೇದಿಕೆ. ಗಣೇಶ್ ಸರ್ ಅವರು ಈ ಕುರುಗೋಡಲ್ಲಿ ಉತ್ಸವ ನಡೆಸ್ತಾ ಇದ್ದಾರೆ. ಈ ಉತ್ಸವ ಕೂಡ ಅತ್ಯಂತ ಸಂಭ್ರಮದ ಉತ್ಸವ ಆಗೋದಕ್ಕೆ ಕಾರಣ ನೀವು ಅಷ್ಟು ಜನ ಇಲ್ಲಿ ಸೇರಿದಿರಲ್ಲ, ಅದು ನಮ್ಮೆಲ್ರಿಗೂ ಬಹಳ ಖುಷಿ. ಮತ್ತೆ ಹೇಗಿತ್ತು ಶಿವರಾತ್ರಿ? ಜಾಗರಣೆ ಮಾಡಿದ್ರಾ? ನೀ ಮಾಡಂಗಿಲ್ಲ ಬಿಡಿ. ಮಾಡಿದ್ರಾ? ಮಾಡಿಲ್ವಾ? ಅದನ್ನೇ ಕೇಳಿದ್ದು, ಶಿವರಾತ್ರಿ ಜಾಗರಣೆ ಮಾಡಿಲ್ವಾ ಅಂತ. ಹುಡುಗರೆಲ್ಲ ಮಾಡಲ್ಲ ಬಿಡು. ಎಷ್ಟು ಜನ ಜಾಗರಣೆ ಮಾಡಿದ್ರಿ ಕೈ ಎತ್ತಿ ನೋಡೋಣ. ಅಲ್ಲಿ ಹಿಂದ್ ನೋಡು ಎಷ್ಟು ಜನ ಜಾಗರಣೆ ಮಾಡೋರ ಅಂತ ಹೇಳಿ. ನಿನ್ನೆ ಶಿವರಾತ್ರಿ ಹಬ್ಬ ಆದ್ರೆ ಇವತ್ತು ನಮ್ಮ ಡಿ-ಬಾಸ್ ಅಭಿಮಾನಿಗಳ ಹಬ್ಬ. ಚಪ್ಪಾಳೆ ಬರ್ಬೇಕು ದರ್ಶನ್ ಸರ್ಗೆ. ಹ್ಯಾಪಿ ಬರ್ತ್ಡೇ ಹೇಳೋಣ ದರ್ಶನ್ ಸರ್ಗೆ. ನಾನು ಹೇಳ್ತೀನಿ ಒಂದ್ ನಿಮಿಷ. ನಾನು 3, 2, 1 ಅನ್ನಕತ್ತೀನಿ. ನೀವು ಹ್ಯಾಪಿ ಬರ್ತ್ಡೇ ಡಿ-ಬಾಸ್ ಅನ್ಬೇಕು. ಏನನ್ಬೇಕು? ಆ ತರ ಹೇಳ್ಬೇಕು. ರೆಡಿ? 3, 2, 1. ಹ್ಯಾಪಿನೂ ಕೇಳಿಸ್ತಾ ಇಲ್ಲ, ಬರ್ತ್ಡೇನೂ ಕೇಳಿಸ್ತಾ ಇಲ್ಲ, ಅಲ್ಲಿ ಡಿ-ಬಾಸ್ ಹೆಸರು ಕೇಳಿಸ್ತಾ ಇಲ್ಲ. ಚೆನ್ನಾಗಿ ಹೇಳಿ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಇನ್ನೊಂದ್ಸಲಿ ಗಟ್ಟಿಯಾಗಿ ಹ್ಯಾಪಿ ಬರ್ತ್ಡೇ. ದರ್ಶನ್ ಸರ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಅವರೆಲ್ಲ ಸೆಲೆಬ್ರಿಟೀಸ್ ಇಲ್ಲಿ ಸೇರಿದಾರ, ಸಾಕಷ್ಟು ಜನ ಸೇರಿದಾರ. ಹಾಡೋಣ, ಕುಣಿಯೋಣ, ಮಜಾ ಮಾಡೋಣ. ಅಲ್ಲಿ ನೋಡಿ, ಅಲ್ಲಿ ಯಾರು ಅಪ್ಪು ಸರ್ ಫೋಟೋ ಇಟ್ಕೊಂಡಿದ್ದಾರೆ ಎಷ್ಟು ಪ್ರೀತಿಯಿಂದ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ, ಅಪ್ಪು ಸರ್ಗೆ ಸೂಪರ್, ಬಹಳ ಖುಷಿ ಆಯ್ತು. ನಾನು ಅದೇ ಕೇಳ್ತಾ ಇದ್ದೆ ಪ್ರವೀಣ್ ಅವ್ರ ಹತ್ರ, ಇದೇನು ಸ್ಟೇಜ್ 5 ಕಿಲೋಮೀಟರ್ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ಸ್ಟೇಜ್ ಅಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ತರ ರೆಡಿ ಮಾಡಿಟ್ಬಿಟ್ಟವ್ರೆ. ಇಷ್ಟು ದೊಡ್ಡ ಸ್ಟೇಜ್ ನಾವು ನಮ್ಮ ಬೆಂಗಳೂರಲ್ಲೂ ನೋಡಿಲ್ಲ. ಅದು ಕುರುಗೋಡಿನ ಪವರ್ ಅಂತ ಅಂದ್ರೆ ಅಲ್ವಾ? ಕುರುಗೋಡು ಅಂದ ತಕ್ಷಣ, ನಾವಿಲ್ಲಿ ಬಂದ ತಕ್ಷಣ ನಮಗೆ ನಂದಿ ದೇವರ ಆಶೀರ್ವಾದವನ್ನ ಪಡಿಬೇಕು. ಯಾಕಂದ್ರೆ ಇಲ್ಲಿ ಬಸವೇಶ್ವರ ದೇವಸ್ಥಾನ ಬಹಳ ಅತ್ಯದ್ಭುತವಾದಂತಹ ದೇವಸ್ಥಾನ. ಅಲ್ಲಿ ನಂದಿ ಆಶೀರ್ವಾದವನ್ನ ಪಡೆದು ಇವತ್ತು ಕುರುಗೋಡು ಉತ್ಸವದಲ್ಲಿ ಇಷ್ಟು ಜನರ ಜೊತೆ ಹಾಡುಗಳಿರುತ್ತೆ, ಡ್ಯಾನ್ಸ್ ಇರುತ್ತೆ, ಕಾಮಿಡಿ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ ಜೊತೆ ನಾನಿರ್ತೀನಿ. ನಾನೇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ನಮ್ಮ ಚಂದನ್ ಶೆಟ್ಟಿ. ಆದ್ರೆ ಈಗ ನನ್ನ ಒಂದು ಹಾಡುಗಳ ಫೇವ್ರೆಟ್ ಲಿಸ್ಟ್ ಅಲ್ಲಿ ಒಂದು ಹಾಡಿದೆ. ಓಕೆ, ಇದೇನಂತ ಈ ಗೀತೆ ಮುಗಿದ ಕೈ ಇಲ್ಲ ಅಂತ ಹೇಳ್ತಾ ಈ ಗೀತೆ ನಿಮಗಾಗಿ
ಇಷ್ಟೊಂದು ಜನಗಳನ್ನ ಕೂಡಿಸಿ ಇಷ್ಟು ದೊಡ್ಡ ಕಾರ್ಯಕ್ರಮನ ಹಮ್ಮಿಕೊಂಡಂತ ನಮ್ಮ MLA ಸಾಹೇಬರಾದಂಥ ಗಣೇಶ್ ಸರ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಾವು ತಿಳಿಸಲೇಬೇಕು. ಯಾಕಂದ್ರ ನಮ್ಮಂತ ಕಲಾವಿದರ ಮ್ಯಾಗ ಅವ್ರದ್ದು ಭಾಳ ಅಂದ್ರೆ ಭಾಳ ಪ್ರೀತಿ. ಖುದ್ದಾಗಿ ಅವರೇ ನಮಗೆ ಕಾಲ್ ಮಾಡಿ ನೀವು ಬರಬೇಕಪ್ಪ ನಮ್ಮ ಎಲ್ಲ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಅಂತೇಳಿ ಕೇಳ್ಕೊಂಡ್ರು. ಮತ್ತು ನಮ್ಮ ಪ್ರವೀಣ್ ಗಸ್ತಿ ಅವರು ಕೂಡ ಅದನ್ನೆಲ್ಲ ಮೈನಲ್ಲಿ ತಗೊಂಡು ನಾವು ಕರೆಸ್ತೀವ್ರಿ ಸರ್ ಅಂತೇಳಿ ಭಾಳ ಪ್ರೀತಿಯಿಂದ ನಮ್ಮನ್ನ ಇಲ್ಲಿ ಮಟ್ಟ ಕರೆಸ್ಕೊಂಡಿದ್ದಾರೆ. ನಮ್ಮ ಗಣೇಶನ್ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಚಾಲು ಮಾಡೋಣ್ರ. ದಯವಿಟ್ಟು ಮಾನಿಟರ್ ಸೌಂಡ್ ಇನ್ನೊಂಚೂರು ಜಾಸ್ತಿ ಮಾಡ್ರಿ, ಟ್ರ್ಯಾಕ್ ಸೌಂಡ್ ಕೂಡ ಹಂಗೆ ಕೊಡ್ರಿ, ಆಡುವಾಗ ಒಂಚೂರು ಎಕ್ಕೋ ಇರಲಿ. ಮಾಡತಾಳ ಹುಡುಗಿ ಬರೋಬರಿ ಒಂದೂವರೆ ತಾಸ ಗಣೇಶ ಅಣ್ಣರು ಶಾಸಕರು ನುಡಿದು ಸಾಧಿಸಿದಂತ ಸರ್ಕಾರ ಗಣೇಶ ಅಣ್ಣರು ನಮ್ಮ ಹೆಮ್ಮೆಯ ಶಾಸಕ ಅಂತ ಬಂದ್ರ ಹೆಸರ ಕಾಯುವ ಕಣ್ಣಾಗಿ ಒಳ್ಳೆ ಇವರನ್ನ ಹಾಡಿ ಹೊಗಳುವ ಭಾಗ್ಯ ತಪ್ಪನ್ನ ಶಾಸಕರು ದಾನ ಧರ್ಮಕ ದಾನಿ ಅಂತ ಹೆಸರು ಪಡೆದ ಗಣೇಶ ಬಿಡುವನು ಕಂಬೆದರಲ್ಲೂ ವರಮಹ ಬಂಡಲ್ ಬದಾಯಿನನು ಹೋಗಿದ್ದಂತೆ ಅಲ್ಲಿ ಎಪ್ಪೇನು ಹಾಕೈತಂತೆ ಹೊಟ್ಟೆಲ್ಲವನೊಬ್ಬ ಸುಳ್ಳಿನ ಕಂತೆ ಒಂದು ಹುಡುಗಿ ಬಂದು ಹೇಗಿದ್ದೀರಾ? ಅಬ್ಬಾ ಬಾಬಾ ಒಂದ್ ನಿಮಿಷ ಗುರು, ಮುಂದಗಡೆ ಬಂದ್ಬಿಡ್ತೀನಿ, ಕಾಣಿಸ್ತಾ ಇಲ್ಲ ನಮ್ಮ ಬಾಸ್ಗಳೆಲ್ಲ. ನಮಸ್ಕಾರ ಬಾಸು, ಹೆಂಗಿದ್ದೀರಾ?